ಜೈನ್ ಮಹಾಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಸಮುದಾಯದ ಸಮ್ಮೇಳನದ ಉದ್ದೇಶ ಈ ಸಮುದಾಯ ಎಲ್ಲ ರಂಗಗಳಲ್ಲಿ ಮೇಲೆ ಬರಬೇಕು, 3 ವರ್ಷಕ್ಕೊಂದ್ಸಾರಿ ಅಸೆಸ್ಮೆಂಟ್ ಆಗಬೇಕಂತ ಈ ಸಭೆಯ ಉದ್ದೇಶ. ಉದ್ಯೋಗದಲ್ಲಿ, ಕೃಷಿಯಲ್ಲಿ, ಶಿಕ್ಷಣದಲ್ಲಿ, ಸಾಮಾಜಿಕವಾಗಿ ಮತ್ತು ರಾಜಕೀಯದಲ್ಲಿ ನಾವು ಎಷ್ಟು ಬೆಳೆದಿದ್ದೀವಿ ಎನ್ನಲಿಕ್ಕೆ ಒಂದು ಅಸೆಸ್ಮೆಂಟ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ಎಲ್ಲ ಮಾನ್ಯರ ಭಾಷಣ ಅದೇ ದಾಟಿಯಲ್ಲಿತ್ತು. ಈ ಸಮುದಾಯ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ಮುಂದೆ ಬರಬೇಕು, ಅದಕ್ಕೆ ಆಯಾ ಸರ್ಕಾರಗಳು ಸಹಕಾರ ಮಾಡಬೇಕಂತ ಮನವಿಯನ್ನು ಮಾಡ್ತಾಯಿದ್ರು. ಜೈನ್ ಸಮುದಾಯ ತನ್ನದೇ ಅಂತ ಕೊಡುಗೆಯನ್ನೇ ಜಗತ್ತಿಗೆ, ಭಾರತ ದೇಶಕ್ಕೆ ಕೊಡುವಂಥ ಪ್ರಯತ್ನ ಸಾವಿರಾರು ವರ್ಷಗಳಿಂದ ಮಾಡಿದೆ. ಅದು ಕೂಡ ಇವತ್ತು ನಡೀತಾ ಇದೆ, ಚಾಲ್ತಿಯಲ್ಲಿದೆ. ಅದು ಕೃಷಿ ಇರಬಹುದು, ಆಹಾರ ಪದ್ಧತಿ ಇರಬಹುದು, ಉದ್ದಿಮೆ ಇರಬಹುದು, ಹಲವಾರು ಕೂಡ ಇವತ್ತು ಕೂಡ ಈ ಸಮುದಾಯವನ್ನು ಇನ್ನೂ ಕೂಡ ದಾರಿಯಲ್ಲಿ ನಡೀತಾ ಇದೆ. ಸಮುದಾಯವನ್ನು ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ದಕ್ಷಿಣ ಜೈನ್ ಮಹಾಸಭಾ ಪ್ರಾರಂಭಗೊಂಡು ಹಲವಾರು ಅಧ್ಯಕ್ಷರು, ಒಂದು ಸಾರಿ ಮಹಾರಾಷ್ಟ್ರರಾಗ್ತಾರೆ, ಒಂದು ಸಾರಿ ಕರ್ನಾಟಕದರಾಗ್ತಾರೆ. ಹಿಂದೆ ನಮ್ಮ ರಾವ್ ಸಾಹೇಬ್ ಪಾಟೀಲ್ ಅವರು ಕೂಡ ಸುಮಾರು ವರ್ಷ ಈ ಅಧ್ಯಕ್ಷರಾಗಿ ಭಾಳಷ್ಟು ಈ ಸಮಯವನ್ನು ಮೇಲೆತ್ತಕ್ಕೆ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಅನೇಕ ಗಣ್ಯರು ರಾಜಕೀಯದಲ್ಲಿ ಇದ್ದವರು ಇರ್ಬೋದು, ಅಥವಾ ಕೃಷಿಯಲ್ಲಿ ಇರ್ಬೋದು, ಉದ್ಯಮಿಯಲ್ಲಿ ಸಮುದಾಯ ಬೆಳಿಬೇಕಂತ ತಮ್ಮದೇ ಅಂತ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ಬೆಳಿಬೇಕು, ಮುಖ್ಯವಾಹಿನಿಗೆ ಬರಬೇಕು. ಹಿಂದೆ ನೀವೆಲ್ಲ ಹೆಚ್ಚು ಕೃಷಿಗೆ ಆಧಾರಿತವಾಗಿಂಥ ಸಮುದಾಯ. ಈಗ ಕೃಷಿಯಿಂದ ನಾವು ಉದ್ಯಮಿಗೆ ಬರಬೇಕಾಗಿದೆ, ಉದ್ಯಮಿಯಿಂದ IT ಸೆಕ್ಟರ್ಗೆ ಬರಬೇಕಾಗಿದೆ, ಡಾಕ್ಟರ್ಗಳಾಗಬೇಕಾಗಿದೆ, ಇಂಜಿನಿಯರ್ಗಳಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಭಾಳಷ್ಟು ಜನ ಆ ನಿಟ್ಟಿನಲ್ಲಿ ಮುಂದುವರಿತಾ ಇದ್ದಾರೆ. ಭಾಳಷ್ಟು ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, IITಯಲ್ಲಿದ್ದಾರೆ. ವಿದೇಶಗಳಿಗೆ ಕೂಡ ತಮ್ಮದೇ ಆದ ಬಿಸ್ನೆಸ್ಸನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ನಿಮ್ಮ ಜೊತೆ ಯಾರೋ ಬಡವರು ಇದ್ದಾರೆ, ಅವರು ನಿಮ್ಮ ಜೊತೆ ಒಯ್ಯುವಂಥ ಕೆಲಸ ಆಗಬೇಕು. ನಾವೆಲ್ಲ ಕೂಡ ಸರ್ಕಾರದ ಮೇಲೆ ಡಿಪೆಂಡ್ ಆದರೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜೊತೆ ಸಮುದಾಯವನ್ನು ಕೂಡ ಒಯ್ಯುವಂಥ ಪ್ರಯತ್ನ ಮಾಡಬೇಕಾಗಿದೆ. ಬಹುಶಃ ಒಬ್ಬರಿಗೆ ಶಾಲೆ ಕಲಿಸ್ರೆ ಆ ದೊಡ್ಡ ಸಾಧನೆ. 1+1 ಅಂತ ಮಾಡಿದ್ರೆ, ಯಾಕಂದರೆ ಒಂದು ವಿದ್ಯಾರ್ಥಿಗೆ ವರ್ಷಕ್ಕೆ 10,000, 20,000, 30,000 ಖರ್ಚು ಮಾಡೋದು ಕೆಲವ್ರಿಗೆ ಏನು ದೊಡ್ಡ ವಿಷಯ ಅಲ್ಲ. ನೀವು ಒಬ್ಬರನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು, ಬಡವರನ್ನ, ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು, ಉದ್ಯೋಗದಲ್ಲಿ ಹೋಗ್ತಾರೆ, ಉದ್ಯೋಗಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು. ಅಂದಾಗ ಮಾತ್ರ ನಾವು ಸಮಾಜವನ್ನು ಮೇಲೆತ್ತಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರಕ್ಕೆ ಒಂದು ಇತಿಮಿತಿ ಇದೆ, ಎಲ್ಲನೂ ಮಾಡಲಿಕ್ಕೆ ಆಗೋಲ್ಲ. ಸರ್ಕಾರ ಯಾವುದೇ ನಮ್ಮ ಸರ್ಕಾರಲ್ಲಿ ಬೇರೆ ಸರ್ಕಾರಲ್ಲಿ ಕೂಡ ಅದರದ್ದೇ ಆದಂಥ ಇತಿಮಿತಿ ಇದೆ. ಅದಕ್ಕಾಗಿ ಇಂಥ ಸಭೆ ಆಗಬೇಕು. ಸಭೆಯಲ್ಲಿ ನಿರ್ಣಯಗಳನ್ನು ತಗೊಳ್ಬೇಕು. ಮುಂದಿನ ಸಾರಿ ಏನಾಗಬೇಕು, ನಮ್ಮ ಸಮಾಜ ಎಷ್ಟು ಜನ ಡಾಕ್ಟರ್ ಆಗ್ತಾರೆ, ಎಷ್ಟು ಜನ ಇಂಜಿನಿಯರ್ ಆಗ್ತಾರೆ, ಎಷ್ಟು ಜನ ಉದ್ಯಮಿಯನ್ನು ಸ್ಥಾಪನೆ ಮಾಡ್ತಾರೆ, ಎಷ್ಟು ಜನ ನೌಕರಿ ಕೊಡ್ತಾರೆ, ಅಸೆಸ್ಮೆಂಟ್ ಆಗಬೇಕು. ಆ ರೀತಿ 3 ವರ್ಷಕ್ಕೊಮ್ಮೆ ಬ್ಯಾಲೆನ್ಸ್ ಶೀಟ್ ಥರ ಇದು ಕಾರ್ಯಕ್ರಮ ಆಗಬೇಕು. ಎಷ್ಟು ಲಾಭ ಆಯಿತು, ಎಷ್ಟು ನಷ್ಟ ಆಯಿತು ಅಂತ ಹೆಂಗೆ ಮಾಡ್ತೀವಿ, ಹಂಗೆ ಸಮುದಾಯ ಎಷ್ಟು ಮೇಲೆ ಹೋಯ್ತು ಅನ್ನೋದನ್ನು ಗುರುತಿಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸರ್ಕಾರ ಬಂದಾಗೆ ತನ್ನದೇ ಅಂತ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ನಾನು ಹೇಳ್ದಂಗೆ ಸಂಪೂರ್ಣವಾಗಿ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿಯವರು ಕೂಡ ನನಗೆ ಹೇಳಿದ್ದಾರೆ, ಹೊರೂರು ಸ್ವಾಮಿಗಳು ಕೂಡ ಸಾಕಷ್ಟು ಹೇಳಿದ್ದಾರೆ, ನಿಗಮ ಆಗಬೇಕಂತ. ಅದ್ರ ಬಗ್ಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಗಮನ ತರುವಂಥ ಪ್ರಯತ್ನ ಮಾಡ್ತೀವಿ. ನಾವು ಎಷ್ಟು ಸ್ವಂತ ಬೆಳಿತೀವಿ ಅದು ಭಾಳ ಬೇಗ ಬೆಳಿತೀವಿ.
ನಾವು ಸರ್ಕಾರ ಮೇಲೆ ಡಿಪೆಂಡ್ ಆದರೆ ಭಾಳಷ್ಟು ಅದಕ್ಕೆ ವಿಳಂಬ ಆಗ್ತದೆ. ಹೀಗಾಗಿ ಸಣ್ಣ ಪ್ರಮಾಣದ ಸಹಾಯ ಮಾತ್ರ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಮಾಡ್ತೀವಿ. ನಮ್ಮ ಸುಧಾಕರ್ ಹೇಳಿದಂಗೆ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಜೈನ ಸಮುದಾಯವನ್ನು ಕರ್ನಾಟಕದಲ್ಲಿ, ದೇಶದ ಬಗ್ಗೆ ನನಗೆ ಗೊತ್ತಿಲ್ಲ, ಹೆಚ್ಚು ಗುರುತಿಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಿಂದೆ ನಮ್ಮ AB ಜಗನ್ನಾಥ್ ಆಗಿರ್ಬೋದು, ಅದರಿಂದ ಅದಾದ ನಂತರ ನಮ್ಮ ಮೂಡುಬಿದ್ರಿ ಅಭಯ್ ಚಂದ್ರ ಆಗಿರ್ಬೋದು, ವೀರಕುಮಾರ್ ಪಾಟೀಲ್ ಅವರಾಗಿರ್ಬೋದು, ನಂತರ D ಸುಧಾಕರ್ ಅವರು, ಇವರನ್ನು ಗುರುತಿಸಿ ಮಂತ್ರಿ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮೈನಾರಿಟಿ ದರ್ಜೆಯನ್ನು ಕೊಟ್ಟಂಥ ಭಾಳ ದೊಡ್ಡ ಕೊಡುಗೆಯನ್ನು ನಿಮ್ಮ ಸಮುದಾಯಕ್ಕೆ ಮನಮೋಹನ್ ಸಿಂಗ್ ಕೊಟ್ಟಿದ್ದು ಕೂಡ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದೆ. ಸೊ ಹೀಗಾಗಿ ನಮಗೇನು ಅಧಿಕಾರ ಸಿಕ್ಕಿದೆ ಆ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಹೆಚ್ಚು ನಾವು ರಾಜಕೀಯ ಶಕ್ತಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಖಂಡಿತವಾಗಿ ಸ್ಪಂದನೆ ಮಾಡುತ್ತೆ ಅನ್ನೋ ಮಾತನ್ನು ಹೇಳುತ್ತಾ, ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಉದ್ಯೋಗದ ಚರ್ಚೆ ಈ ಸಭೆಯಲ್ಲಿ ಬಹುಶಃ ನಿನ್ನೆ ಕೂಡ ಆಗಿರ್ಬೋದು, ಇವತ್ತು ಕೂಡ ಆಗ್ತಾಯಿದೆ. ಮತ್ತು ವಿಶೇಷವಾಗಿ ಹೆಚ್ಚು ಅಂಕ ಪಡೆದವರು ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮ ಕೂಡ ವಿದ್ಯಾರ್ಥಿಗೆ ಬಹುಶಃ ಇದೆ ಅಂತ ನಾನು ಹೇಳಿದ್ದೀನಿ. ಅದು ನಿಮ್ಮ ತಾಲೂಕು ಮಟ್ಟದಲ್ಲೇ ಆಗಬೇಕು, ಇಂಥ ದೊಡ್ಡದಲ್ಲ. ನಿಮ್ಮ ತಾಲೂಕು ಮಟ್ಟದಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ವೇದಿಕೆ ಮುಖಾಂತರ ಗುರುತಿಸುವಂಥ ಕೆಲಸ ಆದರೆ ಇನ್ನೂ ಭಾಳಷ್ಟೇ ಮುಂದೆ ಹೋದವ್ರಿಗೆ ಪ್ರೋತ್ಸಾಹ ಆಗ್ತದೆ. ಅವ್ರಿಗೆ ಹಣಕಾಸಿನ ನೆರವು ನೀಡಿ, ಡಾಕ್ಟರ್ ಆಗ್ತಾರಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ, ಇಂಜಿನಿಯರ್ ಓದ್ತಾರಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡಿ. ಸೊ ಆ ನಿಟ್ಟಿನಲ್ಲಿ ಸಮುದಾಯ ಬೆಳೆಸಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಮ ಜೊತೆ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಮಾಡಿಕೊತ ಎಲ್ಲ ಜೈನ ಸಮುದಾಯದ ಬಂಧುಗಳಿಗೆ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.